ಬಳ್ಳಾರಿಯಲ್ಲಿ ದಿನದಿಂದ ದಿನಕ್ಕೂ ಕೂಡ ಹಕ್ಕಿ ಜ್ವರದ ಒಂದು ಆತಂಕ ಇತ್ತು. ಮತ್ತೊಂದು ಭಾಗವಾಗಿ ಬಳ್ಳಾರಿಯ ಕಪ್ಗಲ್ ಹಾಗೆ ಕುರೆಕೊಪ್ಪ ಗ್ರಾಮದಲ್ಲೂ ಕೂಡ ಹಕ್ಕಿ ಜ್ವರ ಕಾಣಿಸ್ಕೊಂಡಿತ್ತು. ಈಗ ಕುರೆಕೊಪ್ಪ ಅಲ್ದೇ ಈಗ ಕಪ್ಗಲ್ ಗ್ರಾಮದಲ್ಲೂ ಕೂಡ ಏನು ಹಕ್ಕಿ ಜ್ವರದ ಪಾಸಿಟಿವ್ ಆಗಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋಕ್ಕೆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಕ್ಕೆ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕ ಹನುಮಂತ್ ಅವರು ಇರುವಂಥದ್ದು. ಅವ್ರನ್ನೂ ಕೂಡ ಈಗ ಮಾತಾಡ್ತೀನಿ. ಸರ್, ಈಗ ಲ್ಯಾಬ್ ರಿಪೋರ್ಟು ಯಾವಾಗ ಕಳಿಸಿದ್ರಿ? ಎಷ್ಟು ಕೋಳಿಗಳು ಸತ್ತಿದ್ದಾವೆ? ಆಮೇಲೆ ಈಗ ಯಾವಾಗ ಪಾಸಿಟಿವ್ ಅಂತ ವರದಿ ಬಂತು ಸರ್? 2ನೇ ತಾರೀಕು ಮಾರ್ಚಲ್ಲಿ ನಾವು ಭೋಪಾಲ್ಗೆ ನೇರವಾಗಿ ಮಾದರಿಗಳನ್ನು ಕಳಿಸಿದ್ವಿ. ನಿನ್ನೆ ನಮಗೆ ಪಾಸಿಟಿವ್ ಆಗಿರೋದು ತಿಳಿದು ಬಂದಿದೆ. ಅಲ್ಲಿಂದ ನಾವು ಸಹಜವಾಗಿ ಇದು ಸಹಜ ಒಂದು ಇದು ಸರ್. ಈಗ ಕೆಲವು ಸಾಕಷ್ಟು ಆತಂಕ ಇದೆ ಈ ಜನರಲ್ಲಿ. ಹಕ್ಕಿ ಜ್ವರ ಅಂದ ತಕ್ಷಣ ಯಾರೋ ಚಿಕನ್ ತಿನ್ನೋದು ಬಿಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದಿಷ್ಟು ಕೋಳಿಗಳಂದರೆ ಅದನ್ನು ಒಂಥರ ಭಯದಿಂದ ನೋಡ್ತಾ ಇದ್ದಾರೆ. ಆ ಥರ ವಾತಾವರಣ ಸೃಷ್ಟಿಯಾಗಿದೆ ಸರ್. ಅವ್ರಿಗೆಲ್ಲ ಯಾವ ಥರ ಇದನ್ನು ಸಜೆಷನ್ ಮಾಡ್ತೀರಿ ಸರ್? ಕೋಳಿ ರೋಗದಿಂದ ಮನುಷ್ಯನಿಗೆ ಯಾವುದೇ ಆತಂಕ ಇಲ್ಲ, ಯಾವುದೇ ಕಾಯಿಲೆ ಬರೋದಿಲ್ಲ. ಅದನ್ನು ಕೋಳಿ ಮಾಂಸ ಮತ್ತು ಮೊಟ್ಟೆ ನಾವು ಸಹಜವಾಗಿ ಚೆನ್ನಾಗಿ ಬೇಯಿಸಿ ತಿಂತೇವೆ. ಇಂಡಿಯನ್ ಕುಕಿಂಗ್ ಸಿಸ್ಟಮಲ್ಲಿ 70 ಡಿಗ್ರಿ ಸೆಂಟಿಗ್ರೇಡ್ಗಿಂತಲೇ ಹೆಚ್ಚಾಗಿ ನಾವು ಬೇಯಿಸಿ ತಿನ್ನೋದ್ರಿಂದ ಈ ವೈರಸ್ಸು ಮನುಷ್ಯನಿಗೆ ಆಗೋದಿಲ್ಲ, ಟ್ರಾನ್ಸ್ಫರ್ ಆಗೋದಿಲ್ಲ. ಹಾಗಾಗಿ ಯಾವುದೇ ಆತಂಕ ಇಲ್ಲದೆ ನಿರ್ಭಯವಾಗಿ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನು ಸೇವಿಸ್ಬೋದಾಗಿದೆ. ಈ ಕಲ್ಲಿಂಗ್ ಆಪರೇಷನ್ ಮೂಲಕ ಎಷ್ಟು ಕೋಳಿಗಳೀಗ ದಪ್ಪನ್ ಮಾಡಿದ್ದೀರಿ ಸರ್? ನಮ್ಮ ಗುರಿ 1305 ಇದೆ. ಇದುವರೆಗೆ ನಾವು ಇವತ್ತು ಸಂಜೆ ಒಳಗಡೆಗೆ ಈಗ 1000 ಈಗ ಆಲ್ರೆಡಿ ಮಾಡಿದ್ದೀವಿ. ಮತ್ತು ಇವತ್ತು ನಮ್ಮ ತಂಡ ಹೋಗಿದೆ, 3 ತಂಡ ಕಲ್ಲಿಂಗ್ ಆಪರೇಷನ್ ಹೋಗಿದೆ. ಅದು ಇನ್ನು 300 ಅಂದಾಜು ಒಂದು 300ರಿಂದ 400 ಕೋಳಿ ಕಲ್ಲಿಂಗ್ ಆಪರೇಷನ್ ಮಾಡ್ಬೋದಾಗಿದೆ ಕಪ್ಗಲ್ ಗ್ರಾಮದಲ್ಲಿ. ಸರ್, ಈಗ ಕೊನೆಯದಾಗಿ ಈಗ ಎಷ್ಟು ಕಡೆ ಇದು ಇರ್ತಕ್ಕಂಥ ಫಾರ್ಮ್ಗಳು ಎಷ್ಟು ಸರ್? ಈ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಕಡೆ ಈ ಥರ ಲಕ್ಷಣಗಳು ಕಾಣುತ್ತೆ? ಹಕ್ಕಿ ಜ್ವರ ಅಂದ ತಕ್ಷಣ ಕೋಳಿಗಳಲ್ಲಿ ಮೊದಲು ಯಾವ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದ್ದಾವೆ ಸರ್? ಅದನ್ನು ಯಾವ ಥರ ನೀವು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಿ ಸರ್? ಅಂದರೆ ಈಗ ಆ ಹಕ್ಕಿ ಜ್ವರ ಕಾಣಿಸ್ಕೊಂಡ ತಕ್ಷಣವೇ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ಕೈಗೊಳ್ತಾ ಇದ್ದಾರೆ? ಒಟ್ಟು 74 ಕಮರ್ಷಿಯಲ್ ಫಾರಮ್ ಇದ್ದಾವೆ ಮತ್ತು 14 ಲೇಯರ್ಸ್ ಅಂದರೆ ಕೋಳಿ ಮೊಟ್ಟೆ ಇಡತಕ್ಕಂಥ ಫಾರಮ್ಸ್ ಇದ್ದಾವೆ. ಸೊ ಇಲ್ಲೆಲ್ಲ ನಾವು ಆ ಒಂದು ಮಾಲೀಕರಿಗೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಬಯೋಸೆಕ್ಯೂರಿಟಿ ಮೆಜರ್ಸ್ ಪ್ರಕಾರ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಮತ್ತು ನಮ್ಮ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಮುಖಾಂತರ ಅಲ್ಲಿ ನಮ್ಮ ಸಿಬ್ಬಂದಿಗೆ ಯಾವುದೇ ರೋಗ ಲಕ್ಷಣಗಳು ಏನಾದ್ರು ಕಂಡ್ರೆ ತಕ್ಷಣ ನಮಗೆ ಮಾಹಿತಿಯನ್ನು ಕೊಡಬೇಕು. ಅಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ಹೋಗಿ ಅಲ್ಲಿ ಎಲ್ಲ ಅವರು ಆ್ಯಕ್ಷನನ್ನು ತಗೊಳ್ತಾರೆ. ಇದುವರೆಗೆ 2 ಕಡೆ ಬಿಟ್ಟರೆ ಇನ್ಯಾವುದೇ ಪ್ರಕರಣಗಳು ಕಂಡು ಬಂದಿರೋದಿಲ್ಲ. ಇದಿಷ್ಟು ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದಂಥ ಹನುಮಂತಪ್ಪ ಅವರು ಹೇಳ್ತಾ ಇರುವಂಥದ್ದು. ಈಗಾಗಲೇ ಕಪ್ಗಲ್ ಗ್ರಾಮದಲ್ಲಿ ಏನು ಇರ್ತಕ್ಕಂಥ ಕೋಳಿಗಳ ಪೈಕಿ 14,000 ಕೋಳಿಗಳು ಮೃತಪಟ್ಟಿದ್ದಾವೆ. ಹೀಗಾಗಿ ಆ ಒಂದು ಮಾದರಿಗಳನ್ನು ಭೂಪಾಲ್ನ ಲ್ಯಾಬ್ಗೆ ಕಳಿಸ್ಕೊಳ್ಳಲಾಗಿತ್ತು. ಅವು ಈಗ ಪಾಸಿಟಿವ್ ಬಂದಿದೆ. ಆದರೆ ಜನರು ಕೂಡ ಯಾರು ಆತಂಕ ಪಡಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ನ್ಯೂಸ್ ಫಸ್ಟ್ಗೆ ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.